ಇಲ್ಲಿ 2025-26ನೇ ವರ್ಷ ನಾವು ಸಹ್ಯಾದ್ರಿ ಇಕೋ ಕ್ಲಬ್ ಅನ್ನು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಈ ಕ್ಲಬ್ಬಿನ ಸದಸ್ಯರೆಲ್ಲ ಸೇರಿ ಅನೇಕ ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಪೋಸ್ಟರ್ ತಯಾರಿಕೆ ಮಾಡುತ್ತಿದ್ದೇವೆ. ನಾವು ಹತ್ತಿ ಬಟ್ಟೆಯಲ್ಲಿ ಪರಿಸರ ಸ್ನೇಹಿ ಪೋಸ್ಟರ್ ಅನ್ನು ತಯಾರಿಸಿ ಅದರಲ್ಲಿ ಚೀಲವನ್ನು ಸ್ವತಃ ಇಕೋ ಕ್ಲಬ್ ಸದಸ್ಯರೇ ಶಿಕ್ಷಕರ ನೆರವಿನಿಂದ ತಯಾರಿಸುತ್ತಿದ್ದೇವೆ. ಸೂಜಿಗೆ ದಾರವನ್ನು ಪೋಣಿಸಿ ಇಕೋ ಚೀಲವನ್ನು ಹೊಲಿಯಲು ಸಿದ್ಧರಾಗಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಾವರ್ ನಂಬರ್ 1 ಸಹ್ಯಾದ್ರಿ ಇಕೋ ಕ್ಲಬ್ ವತಿಯಿಂದ ಹೊಸ ಪರಿಕಲ್ಪನೆಯನ್ನ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಉಷಾ ನಾಯಕರವರು ಪರಿಸರ ಸ್ನೇಹಿ ಬ್ಯಾಗ್ ಅನ್ನು ತಯಾರಿಸಲಿಕ್ಕೆ ಶಿಕ್ಷಕರೊಂದಿಗೆ ಚರ್ಚಿಸಿ ಮಕ್ಕಳನ್ನ ಪ್ರೇರೇಪಿಸಿ ಮಕ್ಕಳಿಂದಲೇ ಇಕೋ ಬ್ಯಾಗ್ ಅನ್ನ ತಯಾರಿಸಲಾಯಿತು. ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಇಂದು ನಾವು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತ ಮಾಡಲು ಪ್ರಾರ್ಥನಾ ಮತ್ತು ಸಂಘಟನೆ. ನೀ ಫಲದಾಯಕ ನೀನೆ ವಿನಾಯಕ ನೀ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಪಾಲಿಪುದೆ ಮಗೆ ವಿನಾಯಕ ಕಾರ್ಯಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಸಿದ್ಧಿ ಪೂಜೆ ಮಗೆ ವಿನಾಯಕ. ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ಡಯಟ್ನ ಪ್ರಾಂಶುಪಾಲರಾದಂತಹ NR ಹೆಗ್ಡೆ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ ನನ್ನ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಹೊನ್ನಾವರ ತಾಲೂಕಿನ ನಿಕಟಪೂರ್ವ BO ಆಗಿದ್ದಂತಹ
ಹಾಗೂ ಈಗ ಡಯಟಿನ ಹಿರಿಯ ಉಪನ್ಯಾಸಕರಾದ GS ನಾಯ್ಕ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಯಟ್ನ ಇನ್ನೋರ್ವ ಹಿರಿಯ ಉಪನ್ಯಾಸಕರಾದ ನಾಗರಾಜ್ ಗೌಡ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಅವರಿಗೂ ಸಹ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ SDMC ಉಪಾಧ್ಯಕ್ಷರಾದಂತಹ ಸಂತೋಷ್ ಶೇಟ್ ಅವರು ಇದ್ದಾರೆ ನಮ್ಮ ಜೊತೆ. ಅವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ವಸ್ತುಗಳನ್ನು ನಮ್ಮ ಸುತ್ತಮುತ್ತಲು ಕಾಣ್ತೇವಲ್ಲ, ಎಲ್ಲ ವಸ್ತುಗಳು ಪೆಟ್ರೋ ರಾಸಾಯನಿಕಗಳು ಅಂತ ಕರೀತಾರೆ ಸೈನ್ಸ್ನಲ್ಲಿ. ಸಾಮಾನ್ಯವಾಗಿ ನೀವು ಹಾಕೊಂಡಿರೋ ಬಟ್ಟೆ, ನಂದು ಚಪ್ಪಲು, ಏನು ಕಾಣ್ತದಲ್ಲ, ಇದು ಬಾಟು, ಸುತ್ತಮುತ್ತಲಿರ್ತಕ್ಕಂಥ ಯಾವುದೇ ವಸ್ತುಗಳನ್ನು 60-70% ಜಾಸ್ತಿ ಪೆಟ್ರೋ ರಾಸಾಯನಿಕಗಳಾಗಿದೆ. ಪ್ಲಾಸ್ಟಿಕ್ ಮೈ ಆಗಿದೆ ಎಲ್ಲವೂ. ಏನಾಗಿದೆ, ಪ್ಲಾಸ್ಟಿಕ್ ನೀವು ನೋಡಿದ್ದೀರಿ, ಮನೆ ಆಚೆ ಈಚೆ ಬಯಸಿದ್ದಾರೆ. ಚುಂಗಮ್ಮಿಂದು, ರ್ಯಾಪರು, ಚಾಕ್ಲೇಟ್ ಇದ್ದು, ಬಾಟ್ಲುಗಳು, ನೀರುಗಳು ಏನಾಗ್ತವೆ ನೋಡಿದ್ದೀರಾ? ಪ್ಲಾಸ್ಟಿಕ್ ಕೊಟ್ಟೆ ಸಂತೆಗೆಲ್ಲ ಬರ್ತಿರೋದು, ನೀರು ತಗೊಂಡು ಹೋಗ್ಲಿಕ್ಕೆ, ತರಕಾರಿ ತಗೊಂಡು ಹೋಗ್ಲಿಕ್ಕೆ, ಸಾಮಾನು ಕಟ್ಟಲಿಕ್ಕೆ ಎಲ್ಲ ಪ್ಲಾಸ್ಟಿಕ್ ತಗೊಳ್ತೀವಿ. ಏನು ಮಾಡ್ತೀರಾ ಆಮೇಲೆ ನೀವು ಮನೇಲಿ? ಏನು ಮಾಡ್ತೀರಾ? ನಿಮ್ಮಮ್ಮ ಎಲ್ಲೋ ಸಂಗ್ರಹಿಸ್ತಾರೆ. ಇಲ್ಲ ಅಂತಂದರೆ ಕೆಲವರು ಎಲ್ಲೋ ಹೋಗಿದ್ದಾರೆ, ಅದನ್ನ ನಗರಸಭೆಯಲ್ಲೋ ಪಟ್ಟಣ ಪಂಚಾಯತ್ ಗಾಡಿ ಬಂದು ಹಾಕ್ತಾರೆ, ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಎಲ್ಲಾದರೂ ಎಸಿತಾರೆ. ಎಲ್ಲಿ ಹೋಗ್ತದೆ ಆಮೇಲೆ? ನೀರಿನಲ್ಲಿ ಬೆಳ್ಕೊಂಡು ಹೋಗಿ ಎಲ್ಲ ಚರಂಡಿ ಹೋಗಿ ಸಿಕ್ಕೊಳ್ಳೋದು, ಕಟ್ತದೆ ಚರಂಡಿ, ನೀರು ವಾಸ ಬರ್ತದೆ. ಚರಂಡಿ ಬಿಟ್ಟು ರಸ್ತೆಗೆ ಬರ್ತದೆ. ದನ ತಿಂದರೆ ಕೆಲವ್ರು ಮಾಡ್ತಾರಲ್ಲ, ನೀವು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಏನೋ ಆಹಾರ ವಸ್ತು ತಗೊಂಡು ಬರ್ತೇವೆ, ಪಿಟ್ಟಿನ ಮತ್ತೊಂದು ಏನಂತ ಹೋಟ್ಲದು, ಅದು ಉಳಿದಿದ್ದೆಲ್ಲ ಸೇರಿಸಿ ಏನು ಮಾಡ್ತೇವೆ, ಗಂಟು ಅವಾಗೆಲ್ಲ ಸಣ್ಣ ಜಾಗಕ್ಕೆ ಸಿಗ್ತೇವೆ. ದನ ಬಂದು ಅದನ್ನು ಬಿಡಿಸ್ಕೊಂಡು ತಿನ್ಲಿಕ್ಕೆ ಆಗ್ತದೆ. ನಮಗೆ ಹೊಟ್ಟೆಗೆ ಸೇರ್ತದೆ, ಕೆಜಿ ಗಟ್ಟಲೆ ಸಂಖ್ಯೆ ಆಗ್ತದೆ. ಪೇಪರಲ್ಲಿ ಕೆಲವು ಟಿವಿಗಳಲ್ಲೆಲ್ಲ ನೋಡಿರ್ಬೋದು, ಜಲಚರಗಳು, ಮೀನು, ಕಡಲಾನೆ ಅಂಥದ್ದೆಲ್ಲ ಇದನ್ನು ತಿಂದು ಬಲೆ ಒಳಗೆ ಸಿಕ್ಕೊಂಡಿರ್ತಕ್ಕಂಥದ್ದು, ಸಾಯುವುದು, ಇದೆಲ್ಲ ನೋಡ್ತೀವಿ. ನಮಗಾದ್ರೆ ಸ್ವಲ್ಪ ಬುದ್ಧಿ ಇದೆ, ಏನು ಮಾಡ್ತೇವೆ ನಾವು ಇವತ್ತು ಗೊತ್ತಾಗ್ತದೆ, ಬೇರೆ ಮಾಡ್ತೇವೆ. ಆದರೆ ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಎಲ್ಲ ಜಲಮೂಲಗಳು ಹಾಳಾಗಿದೆ. ಜಲಮೂಲ ಅಂತಂದರೆ ನದಿ, ಕೆರೆ, ಕಟ್ಟೆ, ಹಳ್ಳ, ಬಾವಿ, ಒಂದು ವಿಶೇಷವಾಗಿ ಸಾಗರ ಹಾಳು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಮಾಡಿದ್ರು. ದೊಡ್ಡ ಪ್ರಮಾಣದಲ್ಲಿ ಹಾಳಾಗಿದೆ. ನೀವು ನೀರು ಕುಡಿಯೋದು ಯಾವುದರಲ್ಲಿ? ಸ್ಟೀಲ್ ಬಾಟ್ಲಿ ಇತ್ತೀಚೆಗೆ ಬಂದು ಹೆಚ್ಚ ಪಕ್ಷ ಎಲ್ಲರೂ ಎತ್ತರ ತುಂಬ್ಕೊಂಡು ಬರ್ತೇವೆ. ನಾವು ಪ್ಲಾಸ್ಟಿಕ್ ಬಾಟಲ್ ತರ್ತೇವಲ್ಲ, ದೊಡ್ಡದೊಂದು ಕೂಗಿದೆ, ನಿಮ್ಗೆ ಎಷ್ಟು ಅರ್ಥ ಆಗ್ತದೆ ಅಂತ ಗೊತ್ತಿಲ್ಲ. ಮೈಕ್ರೋ ಪ್ಲಾಸ್ಟಿಕ್ಗಳು ಅಂತೇಳಿ ನ್ಯಾನೋಮೀಟರಲ್ಲಿ ಅಳಿತಾರೆ. ಮೀಟರ್ನ ಅದು ಪಟ್ಟು ಸಣ್ಣ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸಣ್ಣ ಸಣ್ಣ ಕಣಗಳು ಅದರೊಳಗೆ ಕರ್ತವೆ. ಆ ನೀರು ನಾವು ಕುಡಿತೇವೆ, ನಮ್ಮ ದೇಹದೊಳಗಡೆ ಸೇರ್ಕೊಳ್ತೇವೆ, ಬೇಕಾದಷ್ಟು ರೋಗಗಳಿಗೆ ತರ್ತವೆ. ಕ್ಯಾನ್ಸರ್, ಮತ್ತೊಂದು ಇನ್ನೊಂದು ದೊಡ್ಡ ದೊಡ್ಡ ರೋಗಗಳು ಬರ್ತವೆ. ಎಲ್ಲಿಂದ ಬಂತು ಪ್ಲಾಸ್ಟಿಕ್? ಎಲ್ಲೆಲ್ಲಿ ಬಳಸ್ತೇವೆ? ಸರ್ವಮನೆ, ಎಲ್ಲ ಕಡೆ. ಅದೆಲ್ಲ ಬಿಡುವ ಸಾಧ್ಯ ಆದಷ್ಟು. ಹಿಂದೆ ನಿಮಗೆ ಕಲ್ಪನೆ ಇರ್ಬೋದು, ನಿಮ್ಮ ಅಜ್ಜ ಅಜ್ಜಿಯಲ್ಲಿದ್ದರೆ ಈ ಥರದ್ದೊಂದು ಚೀಲ ಇಟ್ಕೊಂಡು ಅವ್ರು ಏನು ಮಾಡ್ತಿದ್ರು, ಮಾರ್ಕೆಟ್ ಹೋಗ್ತಿದ್ರು, ನೋಡಿದ್ದೀರಾ? ಈಗ ನೋಡಿದ್ರೆ ಯಾರು ಒಯ್ಯೋದಿಲ್ಲ. ಏನು ಮಾಡ್ತಾರೆ, ನಾನು ಸೇರಿಸಿ ಅಂಗಡಿಯಲ್ಲಿ ತಗೊಳ್ತೇವೆ, ಚೀಲ ಇಲ್ಲ, ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ, ಸಣ್ಣ ಸಣ್ಣ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಕೊಡೋದು. ಆಮೇಲೆ ಅದನ್ನು ಮನೇಲಿ ಎಸಿತೇವೆ, ಎಲ್ಲಿ ಬೇಕಾದ್ರೆ ಎಸಿತೇವೆ. ಹಂಗೇನೆಯ ಹಾಲೆಲ್ಲ ಅನಿವಾರ್ಯ, ಹಾಲು ಪ್ಯಾಕೆಟ್ ಬರ್ತಾವೆ, ಹಾಲೆಲ್ಲ ಅನಿವಾರ್ಯ. ಆ ಥರ ಬೆಣ್ಣೆ, ಹಾಲುಗಳಲ್ಲಿ ಅದನ್ನು ರೀಸೈಕಲ್ ಮಾಡಲಿಕ್ಕೆ ಅವಕಾಶ ಇದ್ದರೂ ಸಂಗ್ರಹಿಸ್ತೀವಿ, ರೀಸೈಕಲ್ ಮರುಬಳಕೆ. ಬೆಸ್ಟ್ ಅಂತಂದರೆ ಏನಿದ್ದಾವೆ,
ಈ ತರ ಇರತಕ್ಕಂಥ ಉಪಯೋಗ ಬಹಳ ಕಾಲ ಉಪಯೋಗಿಸ್ತಕ್ಕಂತಹ ಚೀಲಗಳಿಗೆ ಚೀಲ ಸಾಧ್ಯದ್ರೆ ಕಾಟನ್ ಬಟ್ಟೆಗಳು ಸರ್ಕಾರ ಕೂಡ ಆದೇಶ ಮಾಡಿದೆ ಮೂರನೇ ಶನಿವಾರ ಎಲ್ಲರಿಗೂ ಸರ್ಕಾರಿ ಉದ್ಯೋಗಿಗಳಿಗೆ ಖಾದಿ ಬಟ್ಟೆ ಹಾಕ್ಬೇಕು ವಿಚಾರ ಸಾಧ್ಯ ಆದಷ್ಟು ಯಾಕಂದ್ರೆ ಮರಳಿ ಪ್ರಕೃತಿಗೆ ಹೋಗೋಣ ನೇಚರ್ಗೆ ಹೋಗೋಣ ಅದು ಏನಾಗಿರ್ತವೆ ನಮ್ಮ ಆರೋಗ್ಯ ನಮ್ಮ ಮನಸ್ಥಿತಿ ಪರಿಸರ ಪೂರಕವಾಗಿ ಒಂದು ಕಾಲ ಬದುಕಬಹುದು. ಹಾಗಾಗಿ ಹೆಬ್ಬುರ್ಗ ಬಳಿಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ. ಇದು ಉದ್ದೇಶ ಏನಿದೆ, ಸಾಧ್ಯ ಇದ್ದಷ್ಟು ಏನು ಮಾಡಬೇಕು, ನೀವು ಪೇಟೆಗೆ ಹೋಗುವಾಗ ಚೀಲ ಒಯ್ಬೇಕು, ಇದೇ ಥರ ಚೀಲ ಕಾಟನ್ ಚೀಲ ಒಯ್ಬೇಕು ಮತ್ತು ವಾಪಸ್ ತಂದು ಬಳಕೆ ಆದಮೇಲೆ ಒಂದು ಮೊಳೆಗನ್ನ ಊಟಕ್ಕನ್ನ ನೇತಾಕ್ಬಿಟ್ಟು ವಾಶ್ ಮಾಡಿ ಕೆಲವು ಕಾಲದಿಂದ ಮತ್ತೆ ಬಳಸ್ಬೇಕು. ಅನಿವಾರ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ, ಒಂದು ಸಣ್ಣ ಉದಾಹರಣೆ ತಗೊಳ್ಳು. ಹಾಲು ಕೊಟ್ಟೆ ಬರ್ತದೆ ನಿಮ್ಗೆ, ಅಲ್ಲ ಕೊಟ್ಟೆ ಹಾಲು ಬರ್ತದಲ್ಲ, ಹೆಂಗೆ ಕಟ್ ಮಾಡ್ತಾರೆ ನಿಮ್ಮ ಬದಿ ತುದಿ ಕಟ್ ಮಾಡಿ ತೆಗೆದು ಬಿಡ್ತಾರೆ. ಒಂದು ಸಣ್ಣ ಪ್ಲಾಸ್ಟಿಕ್ ಹೊರಬೇಕು, ದೊಡ್ಡ ಕೊಟ್ಟೆ ಅಲ್ಲೇ ಉಳಿತು, ಆ ಚೂರೆಲ್ಲ ಹೋಗ್ತದೆ ನಂತರ ಹಂಗೆ ಕೂಡಿಸ್ತಾ 1 ಅವರ್ ಅದೊಂದೇ ತಗೊಂಡ್ರೆ ಇಡೀ ಸಿಟಿ ಒಳಗಡೆ ಇರ್ತಕ್ಕಂಥದ್ದೆಲ್ಲ ತಗೊಂಡು ದೊಡ್ಡ ಚೀಲದೊಳಗೆ ಸಣ್ಣ ಪೀಸಿಂಗ್ ದೊಡ್ಡದಲ್ಲ, ಇಡೀ ಕೊಟ್ಟೆದಲ್ಲ, ಕಟ್ ಮಾಡಿ ಹಾಕ್ತೇವಲ್ಲ ಅದು ದೊಡ್ಡ ಚೂರು ಸಂಗ್ರಹ ಮಾಡಿಟ್ರೆ ಯಾರಾದ್ರೂ ಬರ್ತಾರೆ ಇಲ್ಲ ಒಂದ್ಸಲ ಆವಾಗ ಪ್ಲಾಸ್ಟಿಕ್ ಸಂಗ್ರಹ ಮಾಡಿ. ನೀವೆಂತ ಮಾಡ್ತೀರಿ, ಚಾಕ್ಲೇಟ್ ಎಲ್ಲ ತಿಂದ್ರೆ ಈಗ ಪ್ಲಾಸ್ಟಿಕ್ ಚೆಲ್ಲಬಾರ್ದಲ್ಲ, ಹೊಳೆಯುವುದಿಲ್ಲ, ಹೊಡಿತಂದ್ರೆ ನೀವು ಮುಡಿತೀರಾ, 100 ವರ್ಷ ಬೇಕು ಮಣ್ಣೊಳಗೆ ಸೀರೆ ಹೋಗೋದಕ್ಕಾಗಿ, ಅದು ಸಾಧ್ಯವೇ ಇಲ್ಲ. ನೀವೇನು ಮಾಡ್ತೀರಿ, ಇದಕ್ಕೆ ಪೂರಕವಾಗಿ ಚೀಲ ಬಳಸಬೇಕು. ಒಂದು ಇನ್ನೊಂದು ಏನು ಮಾಡುವ, ಚಾಕ್ಲೇಟ್ ರ್ಯಾಪರು ಇವೆಲ್ಲ ಇರ್ತಾವಲ್ಲ ನಿಮ್ಮ ಕ್ರ್ಯಾಕರ್ಸ್ಗಳು, ಅಂದರೆ ಕ್ಯಾಡ್ಬರೀಸು, ಮಂಚು ಮತ್ತೆಂತೆಂತ ಬರ್ತದೆ ನಂಗೆ ಗೊತ್ತಿಲ್ಲ, ಬಾಯಿಲ್ಲ, ಅದೆಲ್ಲ ನಿಂದು ರ್ಯಾಪರ್ ಎಷ್ಟು ಹೋಗ್ತೇವಲ್ಲ, ಬಸ್ನಲ್ಲಿ ತಿಳ್ಕೊಳ್ತೇವೆ, ಶಾಲೆಯಲ್ಲಿ ಎಸೆರ್ತೇವೆ. ಏನು ಮಾಡುವ, ಇಲ್ಲಿಟ್ಟಿದ್ದಾರೆ ಹಸಿ ಕಸ ಒಣ ಕಸ, ಆ ಡಬ್ಬಿ ತಂದು ಹಾಕು, ಎಲ್ಲ ಸಂಗ್ರಹ ಆದಮೇಲೆ ಹಸಿದ ಗಾಡಿ ಕೊಡು, ಬೇರೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಉಂಟು. ರೀಸೈಕಲ್ ಮಾಡ್ತಾರೆ, ಡಾಂಬರ್ದಂತೆ ಕರಗಿಸಿ ಅದನ್ನು ರಸ್ತೆಗಳಿಗೆ ಬಳಸ್ತಾರೆ, ಹೊಟ್ಟೆಗಳನ್ನೆಲ್ಲ ಬಳಸ್ತಾರೆ. ಹಾಗೆ ಬಿಟ್ಟರೆ ಏನಾಗ್ತದೆ, ಪರಿಸರ ಹಾಳಾಗ್ತದೆ. ಪರಿಸರ ಅಂತಂದರೆ ಸರಳವಾಗಿ ಅಂದರೆ ನಾವು ಒಂದೊಂದು ತಟ್ಟೆ ಅಂತ ಊಟದ ತಟ್ಟೆ, ಅಲ್ಲೇ ನಾನು ಕಸ ಹಾಕ್ಕೊಳ್ಳೋದು, ಕೂಗಿಯೋದು, ಪಲ್ಸು ಪದಾರ್ಥ ಹಾಕ್ಕೊಳ್ಳೋದು ಮಾಡಿ ಯಾರಿಗೆ ಹೋಗಿ ಸೇರ್ತದೆ ಅದು. ಸದ್ಯ ನೀವು ಪರಿಸರಿಸ್ಕೊಂಡು ಊಟ ಮಾಡ್ತೀವಿ, ಬೇಡ ಅಂದ್ರೂ ಎಲ್ಲಿ ಸೇರ್ಕೊಳ್ತದೆ ಅದು, ನಮ್ಮ ಊಟಗೇನೆ ಹೋಗ್ತದಲ್ಲ. ಹಂಗೆ ಪರಿಸರ ಕೂಡ ಇಲ್ಲಿಲ್ಲ ಎಸಿದ್ರೆ ಬೇಡ ಅಂದ್ರೂ ಏನಾಗ್ತದೆ, ಆಕಳು ತಿಂತು ಅದು ಹೊಟ್ಟೆ ಹೋಗಿಸಿರೋದು ಹಾಲು ಮೂಲಕ ನಮ್ಗೆ ಬರ್ತದೆ, ಆನಂತರ ನೀರು ಕುಡಿತೇವಲ್ಲ ಆ ಮೂಲಕ ದೇಹಕ್ಕೆ ಬರ್ತದೆ, ಪ್ರಾಣಿಗಳು ಹಾಳಾಗ್ತದೆ. ಆದಷ್ಟು ಸಾಧ್ಯ ಆಗ್ತದೆ ಮತ್ತು ಏನು ಮಾಡುವ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಸಂಗ್ರಹ ಮಾಡಬೇಕು ಅಂತ ಒಂದು ಬದಿಗೆ ಇಟ್ಕೊಂಡು ರೀಸೈಕಲ್ ಮರು ಬಳಕೆಗೆ ಬರುವ ಹಾಗೆ ನೋಡ್ಬೇಕು. ಮಾಡ್ಬೋದಲ್ಲ, ಇದನ್ನ ಎಷ್ಟೆಲ್ಲ ಕಸ ರೆಡಿ ಆಗ್ತದೆ ಲೆಕ್ಕಿಲ್ಲ, ಲಕ್ಷ ಟನ್ಗಳು ದೊಡ್ಡದು ಸಂಪನ್ಮೂಲ ಇದೆ. ಮೆಟ್ರೋ ರಾಸಾಯನಿಕಗಳು ಮೂರು ಮಾಡೋದು ಬೇಡ. ಸರಳ ಸಾಂಕೇತಿಕ ಕಾರ್ಯಕ್ರಮ ಮೂಲಕ ಈ ಕಾಟನ್ ಬ್ಯಾಗ್ ಮಾಡೋದು ಅಂತ ಹೇಳಿದ್ದಾರೆ. ಕೆಲವು ಮಾಲ್ಗಳಲ್ಲಿ ಅಂಗಡಿಗಳಲ್ಲಿ ಈ ಥರ ಶುರು ಮಾಡಿದ್ದಾರೆ, ಒಂದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಿದ್ರೂ ತೊಂದರೆ ಇಲ್ಲ, ಇಂಥ ಚೀಲಗಳನ್ನು ಬಳಸೋಣಂತೆ. ಇದಕ್ಕೆ ಪೂರಕವಾಗಿ ಒಂದು 2-3 ಅಂಶಗಳ ಬಗ್ಗೆ ತುಂಬ ಕೊಟ್ಟು ದೊಡ್ಡದಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಪ್ಲಾಸ್ಟಿಕ್ ಬಳಕೆ ಆಗದೆ ಪರಿಸರ ಪೂರಕವಾಗಿರ್ತಕ್ಕಂಥ ಸಾಮಗ್ರಿ ಬಳಸೋದು ತುಂಬ ದೊಡ್ಡದಿದ್ದಾರೆ. ನೀವೆಲ್ಲರೂ ಪಾಠ ಕಲಿತೀರಲ್ಲ, ಅದೆಲ್ಲ ಎಲ್ಲಿ ಬರಬೇಕು, ನಿತ್ಯ ಜೀವನದವರೆಗೆ ಒಂದು ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದೇ ಥರ ಬರುವ ದಿನಗಳಲ್ಲಿ ಬಹುಶಃ ನಿಮಗೆ ಸಾಧ್ಯವಿದ್ರೆ ಪ್ಲಾಸ್ಟಿಕ್ ರ್ಯಾಪರ್ ತಗೊಂಡ್ರೆ ಮಾಲೆ ಎಲ್ಲ ಮಾಡ್ತಾರೆ, ನೋಡಿದ್ದೀರಿ, ಕೆಲವರು ಮಾಡ್ತಾರೆ. ಆಚೆ ಈಚೆ ಎಲ್ಲ ಕಟ್ಟು ಮಾಡಿ ಸೇರಿ ಮಾಡಿ ಹಾರ ಮಾಡ್ತಾರೆ, ಅಲಂಕಾರಿಕ ವಸ್ತುಗಳು ಮಾಡ್ತಾರೆ. ಕೆಲವರು ಮ್ಯಾಟ್ ಮಾಡ್ತಾರೆ. ಮ್ಯಾಟ್ ಅಂತಂದ್ರೆ ನೋಡಿದ್ರೆ ಕಾಲು ವರ್ಷ ಮ್ಯಾಟ್ ಇರ್ತದಲ್ಲ, ಪ್ಲಾಸ್ಟಿಕ್ ಹೊಟ್ಟೆಗಳನ್ನೆಲ್ಲ ಕಟ್ಟು ಮಾಡಿ ಸ್ನೇಹಿತ ಮ್ಯಾಟ್ ಇದೆ, ಅವರು ಕಲಾತ್ಮಕವಾಗಿ ಮಾಡಲಿಕ್ಕೆ ಅವಕಾಶ. ಇಲ್ಲಿ ಮೇಡಮ್ ಅವರು ನಿಮಗೆ ಒಂದು ನಿತ್ಯ ಜೀವನದ ಪಾಠ ಬಳಕೆಗೆ ಅನುಕೂಲವಾಗಿರ್ತಕ್ಕಂಥದ್ದು ಅನಿವಾರ್ಯವಾಗಿ ಬಳಸಲೇಬೇಕಾಗುತ್ತೆ. ಸೂಕ್ತ ಅವಶ್ಯಕತೆಗಳು ಬಟ್ಟೆ ಕಟ್ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು ಹೇಳಿದಾರೆ. ಈಗ ಇದು ಕಟ್ ಮಾಡಿ ಏನು ಮಾಡಿ, ಎರಡು ಬೇರೆ ಬೇರೆ ಮಾಡಬಾರ್ದು. ಏನು ಮಾಡ್ಬೇಕಂತೆ, ಕಟ್ ಮಾಡಿ ಒಂದು ಭಾಗ ಯಾವುದು ಸೇರ್ಕೊಂಡ್ರು ದೊಡ್ಡ ಕೊಟ್ಟೆಗೆ ಸೇರ್ಕೊಂಡ್ರು ಹೊರಬಿಡೋದು. ನಿಮಗೆ ಇಂಥ ಅನೇಕ ಏನಿದ್ದಾವೆ ಸಾಂದರ್ಭಿಕವಾಗಿರ್ತಕ್ಕಂಥ ಸಲಹೆಗಳು ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಒಟ್ಟಾರೆಯಾಗಿ ಸಣ್ಣ ಕಾರ್ಯಕ್ರಮದ ಮೂಲಕ ನಮಗೆ ಕರೆದು ಒಂದು 2 ಅನಿಸಿಕೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಸಿ ಡಿ ಎಂ ಸಿ ಅಧ್ಯಕ್ಷರು
ಉಷಾ ಮೇಡಮ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನ್ ಚೀಲ ತಗೊಂಡು ಬರ್ಬೇಕು? ಕೈ ಚೀಲ ಅಥವಾ ಕೈ ಚೀಲ ತಗೊಂಡೇ ಮಾರುಕಟ್ಟೆಗೆ ಹೋಗ್ಬೇಕು. ನೀವು ಕೂಡ ನೀವು ಪಟ್ಟಣದಲ್ಲಿ ಸಮೀಪದ ಇದಿಷ್ಟು 4 ಸರಿಗಳು ಹೋಗ್ತೀರಿ ಅಲ್ವಾ? 4 ಸರಿಗಳಿಗೆ ಹೋಗುವಾಗ ಹೋಗ್ತೀರಿ, ಕೈ ಬೀಸ್ಕೊಂಡು ಹೋಗ್ತೀರಿ. ಅವನೇನು ಮಾಡ್ತಾನೆ, ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಡ್ತಾನೆ. ದಿವಸಕ್ಕೆ ಎಷ್ಟು ಬೇರೆ ಆಯಿತು? 4 ಬೇರೆ ಆಯಿತು. ಡಿಗ್ರಿಗೆ ಎಷ್ಟಾಯಿತು? 125 ಅಲ್ವಾ? ಅದೇ ರೀತಿ ಪ್ಲಾಸ್ಟಿಕ್ ಜಮಾವಣೆ ಹಾಕ್ಕೊಡ್ತಾರೆ. ಪ್ಲಾಸ್ಟಿಕ್ ಜೈವಿಕವಾಗಿ ವಿಘಟನೆ ಹೊಂದಿದೆ. ಸೇವೆ ಅದರ ಮುಂದೆ ಟಿವಿಗಳಿಗೆ ಮಾರಕ. ಹಾಗಾಗಿ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಇನ್ನೂ ಪರಿಸರವನ್ನು ಉಳಿಸಿಕೊಳ್ಳಿ ಉತ್ತಮವಾದಂಥ ಕಾರ್ಯಕ್ರಮಗಳು ಹಾರೈಸಿ ಈ ಸುಂದರವಾಗಿರುವಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಮ್ಮ ವಿದ್ಯಾರ್ಥಿಗಳು, ಸಂಸ್ಥೆಯ ಸಹ್ಯಾದ್ರಿ ಈಕೋ ಕ್ಲಬ್ ಅಡಿಯಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ ಇವತ್ತು ಪರಿಸರ ಸೇವೆ, ದೇವರ ಸೇವೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಮನೆ ಒಳ್ಳೊಳ್ಳೆಯ ಘೋಷಣೆಯೊಂದಿಗೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ಈಕೋ ಕ್ಲಬ್ ಒಂದು ಕಾರ್ಯಕ್ರಮಕ್ಕೆ ಒಂದು ಶೋಭಿತವಾದ ಅರ್ಥಪೂರ್ಣವಾಗಿರುತ್ತದೆ. ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗಿರದೆ ಅನುಷ್ಠಾನಕ್ಕೆ ಬಂದರೆ ಮಾತ್ರ ಆ ಕಾರ್ಯಕ್ರಮವನ್ನು ಅರ್ಥ ಇರ್ತದೆ. ನಾವು ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳಿ ಪ್ರತಿ ದಿವಸ ಪ್ಲಾಸ್ಟಿಕ್ ಬಳಸೋದು, ಪರಿಸರ ನಾಶ ಮಾಡಬಾರದು ಅಂತ ಹೇಳೋದು, ಅದೇ ಕೆಲಸಕ್ಕೆ ಮಾಡೋದು, ಆ ಕಡೆ ನಿರಾಸಕ್ತಿ ತೋರಿಸೋದು, ಸ್ವಾರ್ಥಕ್ಕಾಗಿಯೋ ಅಥವಾ ನಿರಾಸಕ್ತಿ ಬೇಜವಾಬ್ದಾರಿಯಿಂದ ನಾವು ಅವತ್ತು ಕೂಡ ಮಾಡ್ತಾ ಇದ್ದೀವಿ. ಪರಿಸರ ಸಂರಕ್ಷಣೆ ರಕ್ಷಣೆ ಕೊಡೋದಿಲ್ಲ. ಕೆಲಸ ಆದಾಯಿತು ಅನ್ನೋದಷ್ಟೇ. ಮಕ್ಕಳ ಇದೆಲ್ಲ ಭಾಳ ಸುಂದರವಿದ್ದೀವಿ. ನಾವು ಆಯಿತು ನಮ್ಮ 20 ನಾವು ಬದುಕಬೇಕು, ಬಾಳಬೇಕು, ದೊಡ್ಡವರಾಗಬೇಕು, ಅತ್ಯಂತ ಪ್ರಮುಖವಾಗಿರಬೇಕಾಗಿದ್ದು ಉನ್ನತ ಪರಿಸರವನ್ನು ನೀವು ಉಳಿಸ್ಕೋಬೇಕು ಅಂದರೆ ಸಾಧ್ಯವಾದ ಪರಿಸರಕ್ಕೆ ಮಾರಕ ಆಗಿರುವಂಥ ಕೆಲಸವನ್ನು ಮಾಡಬಾರ್ದು. ವ್ಯವಸ್ಥೆಯಲ್ಲಿ ಆಸ್ತಿಗಳಲ್ಲಿ ಸರಿಯಾಗಿ ಬಳಕೆ ಆಗ್ತದೆ. ಪರಿಸರ ಕೆಡದೇ ಇದ್ದ ರೀತಿಯಲ್ಲಿ ನೋಡಬೇಕು ನಮ್ಮೆಲ್ಲ ಇಂಥ ಕಾರ್ಯಕ್ರಮ ಮಾಡುವ ಉದ್ದೇಶ ಅದೇ. ಕೇವಲ ಒಂದು ಜೀವವನ್ನು ಕೊಟ್ಟ ಮಾತ್ರಕ್ಕೆ ಪರಿಸರ ಸಂರಕ್ಷಣೆ ಆಗುವುದಿಲ್ಲ. ಎಲ್ಲ ಸಂದರ್ಭಗಳಿಂದ ಎಷ್ಟು ಸಾಧ್ಯವಾಗುವಷ್ಟು ಪ್ಲಾಸ್ಟಿಕ್ ಅಲ್ಲದ ಇನ್ನೊಂದು ಉಪಯೋಗವಾಗಿರುವಂತಹ ಪರಿಸರ ಪ್ರೇಮಿ ವಸ್ತುಗಳನ್ನು ಬಳಸೋದ್ರಿಂದ ಬಹುಶಃ ನಾವೇ ಮಾಡಬೇಕು, ಸಣ್ಣ ಸಣ್ಣ ಸೇವೆಯನ್ನು ಏನು ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಭಾಳ ಖುಷಿಯಿಂದ ಕರೆಸಿ ಓರ್ ಮಾಡಿ ಕರೆಸಿ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದೆ. ಕಾರ್ಯಕ್ರಮ ಎಷ್ಟು ಸರಳವಾಗಿದ್ದರೂ ಕೂಡ ಕಾರ್ಯಕ್ರಮ ಅತ್ಯಂತ ಮಾರಕವಾದ ಕಾರ್ಯಕ್ರಮ, ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ನಿರಂತರವಾಗುವ ಮೂಲಕ ಮಕ್ಕಳಲ್ಲಿ ಸಮಾಜದಲ್ಲಿ ಪರಿಸರ ಸುಧಾರಣೆಯ ಮೂಲಕ ಅವಕಾಶ ಮತ್ತು ವಹಿಸಿದ ಮಾತು. ನಮ್ಮ ಸ್ಥಳಕ್ಕೆ ಹೋಗೋದು ಕಾರ್ಯಕ್ರಮ ಆಗುವಂಥ ನಮ್ಮ ಶಾಲೆ ನೀವೇ ತಯಾರಿಸಿದ್ದೀರಾಗಿ ಚೀಲ ತಯಾರಿಸಿದ್ದೀವಿ. ನನ್ನನ್ನು ಬಳಸಿ ಪರಿಸರ ಉಳಿಸಿ. ಯಾರು ಹೇಳ್ತಾ ಇದೆ? ಈ ಚೀಲ ಹೇಳ್ತಾ ಇದೆ ಅಲ್ವಾ? ಈ ಚೀಲ ಹೇಳ್ತಾ ಇದೆ. ಅದು ಚೀಲ ಉಪಯೋಗಿಸೋದು ಯಾರು? ನೀವು ಚೀಲ ಉಪಯೋಗಿಸಿದ್ರೆ ಮಾತ್ರ ಈ ಚೀಲ ಬಗ್ಗೆ ಅರ್ಥ ಸಿಗುತ್ತೆ. ಆ ಕಾರಣ ಈ ಚೀಲವನ್ನು ಆದಷ್ಟು ಉಪಯೋಗಿಸಿ. ನೀವು ನಮ್ಮ ಪರಿಸರ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಸಹಕಾರ ನೀಡಬೇಕು. ಹೌದಾ? ಅದಕ್ಕೆ ಈ ಚೀಲ ಬಳಸಬೇಕು. ನೀವೇ ತಯಾರಿಸಿದ್ದೀರಾ? ನೀವೇ ಬಳಸಬೇಕು. ಚೀಲ ಹೇಳ್ತಾ ಇದೆ, ಆದರೆ ಕಾರ್ಯಕ್ರಮ ಈ ಚೀಲ ಹೇಳ್ತಾ ಇದೆ ಅದನ್ನು ಬೆಳೆಸಿ ಪರಿಸರ ಉಳಿಸಿ. ಅದು ಬಳಸೋದು ಜವಾಬ್ದಾರಿ ನೀವು ಬಳಸಿದ್ರೆ ಮಾತ್ರ ಈ ಚೀಲ ಹೇಳ್ತಾ ನಾವು
ಈಗ ಮಾಡ್ತಾ ಇದ್ದೀವಿ. ಉಷಾ ನಾಯ್ಕ ಅವರು ಮೇಡಮ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಾವರ ನಂಬರ್ 1 ಶಾಲೆಯಲ್ಲಿ ಮೇಡಮ್ ಅವರು ಒಂದು ಒಳ್ಳೆ ಇದು ಚಾಲನೆಯನ್ನು ಕೊಟ್ಟಿದ್ದಾರೆ ಒಳ್ಳೆ ಕಾರ್ಯಕ್ಕೆ. ಏನಂದ್ರೆ ಇವತ್ತಿನ ಕಾಲಮಾನದಲ್ಲಿ ನಾವು ಪ್ಲಾಸ್ಟಿಕ್ ಮಯವಾಗಿ ಮಾಡಿಬಿಟ್ಟಿದೆ, ನಾವೆಲ್ಲರೂ ಅಪರಾಧಿಗಳಿದ್ದೀವಿ. ಆ ಅಪರಾಧಿಗಳ ಒಂದು ಲೋಕದಲ್ಲಿ ಇವತ್ತು ಒಬ್ಬರು ಈ ಪ್ರಕೃತಿಗೆ ಪ್ರೇಮಿಯಾಗಿ ಮತ್ತು ಸಹಾಯಕರಾಗಿ ಇವರು ಉಷಾ ಮೇಡಮ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ತಮ್ಮ ಇಕೋ ಕ್ಲಬ್ ವತಿಯಿಂದ ನನ್ನನ್ನು ಬಳಸಿ ಪರಿಸರ ಉಳಿಸಿ ಸಹ್ಯಾದ್ರಿ ಇಕೋ ಕ್ಲಬ್ ಅಂತ ಹೇಳಿ ಈ ಒಂದು ಚೀಲಗಳನ್ನ ಮಾಡಿಕೊಂಡು ಅದರ ಮೇಲೆ ಈ ಒಂದು ಪ್ರಿಂಟ್ ಅನ್ನ ಹಾಕಿ ಮಕ್ಕಳಿಗೆ ಎಲ್ಲ ಇದನ್ನ ಬಟವಾಡೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಈ ಒಂದು ಮಕ್ಕಳಿಗೆ ಈ ಒಂದು ಬೆಳೆಯುವ ಮಕ್ಕಳಿಗೆ ಇದರ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಉಷಾ ಮೇಡಮ್ ಅವರಿಗೆ ನಮ್ಮ ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಹೇಳ್ತಾ, ಮಾನ್ಯ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ವೃತ್ತಿ ಮಿತ್ರರೇ, ಇವತ್ತಿನ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 1 ಶಾಲೆ ಹೊನ್ನಾವರದಲ್ಲಿ ಈ ಒಂದು ಕ್ರಿಯಾಶೀಲ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಸರ್ಕಾರದ ಆದೇಶದಂತೆ ಇಕೋ ಕ್ಲಬ್ ಅಡಿಯಲ್ಲಿ ಬ್ಯಾನರ್ ಮತ್ತು ಪೋಸ್ಟರ್ ತಯಾರಿಕಾ ಒಂದು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಬ್ಯಾನರ್ ಬದಲಿಗೆ ಶಿಕ್ಷಕರ ಒಂದು ಚಿಂತನೆಯ ಪರಿಣಾಮವಾಗಿ ನಿಸರ್ಗ ಸ್ನೇಹಿ ಪರಿಸರ ಸ್ನೇಹಿಯಾದಂತಹ ಕೈ ಚೀಲವನ್ನ ಕಾಟನ್ ಬಟ್ಟೆಯಲ್ಲಿ ತಯಾರಿಸಿದ ಚೀಲವನ್ನ ಮಾಡುವುದರೊಂದಿಗೆ ಮಕ್ಕಳಿಗೆ ಪರಿಸರ ಜಾಗೃತಿ, ಪರಿಸರದ ಒಂದು ಸ್ವಚ್ಛತೆಯ ಬಗ್ಗೆ ಪರಿಕಲ್ಪನೆಯನ್ನ ಚೆನ್ನಾಗಿ ನೀಡಿದ್ದಾರೆ. ಅವರ ಒಂದು ಕ್ರಿಯಾಶೀಲತೆ ಇನ್ನೂ ಚೆನ್ನಾಗಾಗಲಿ, ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಜೊತೆಗೆ ಮಕ್ಕಳು ಸಹ ಉತ್ತಮ ಒಂದು ಪರಿಸರವನ್ನು ಬೆಳೆಸ್ಕೊಳ್ಳಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೇನೆ. ಇವತ್ತು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಾವರ ನಂಬರ್ 1 ಶಾಲೆಗೆ ಸಂದರ್ಶನ ನೀಡಿದಾಗ ಇಲ್ಲಿಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಉಷಾ ನಾಯ್ಕ್ ಹಾಗೂ ತಂಡದವರು ಒಂದು ವಿನೂತನವಾದಂತಹ ಚಟುವಟಿಕೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇಕೋ ಕ್ಲಬ್ ವತಿಯಿಂದ ಪರಿಸರ ಜಾಗೃತಿಯನ್ನ ಉಳಿಸುವಂತಹ ಒಂದು ಮಹತ್ ಕಾರ್ಯದ ಒಂದು ಅಳಿಲು ಸೇವೆ ಅಂತ ಹೇಳಿ ಇವರೊಂದು ಯೋಜನೆಯನ್ನು ಕೈಗೊಂಡಿದ್ದಾರೆ. ಬಟ್ಟೆಯಲ್ಲಿ ಮಾಡಿದಂತಹ ನನ್ನನ್ನು ಬಳಸಿ ಪರಿಸರ ಉಳಿಸಿ ಸಹ್ಯಾದ್ರಿ ಇಕೋ ಕ್ಲಬ್ ಸಹಿ ಪ್ರಶಾಲೆ ಹೊನ್ನಾವರ ನಂಬರ್ 1 ಅಂತ ಇವರು ಒಂದು ವಿನೂತನವಾದಂತಹ ಒಂದು ಚೀಲವನ್ನು ತಯಾರು ಮಾಡಿ ಇಲ್ಲಿಯ ಈ ಶಾಲೆಯ ಎಲ್ಲ 45 ಮಂದಿ ಪಾಲಕರಿಗೆ ನೀಡಿ ಪ್ಲಾಸ್ಟಿಕ್ ಅನ್ನ ತ್ಯಜಿಸಬೇಕು ಮತ್ತು ಪರಿಸರ ಜಾಗೃತಿಯನ್ನ ಮಾಡಬೇಕು ಎಂಬಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಎಲ್ಲ ಪಾಲಕರಲ್ಲಿ ಅವರು ನೀಡಲಿದ್ದಾರೆ. ಪಾಲಕರು ಎಲ್ಲರೂ ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿ ಈ ಶಾಲೆಯಲ್ಲಿ ನಡೆದಿರುವಂತಹ ವಿನೂತನವಾದ ಚಟುವಟಿಕೆಗಳನ್ನ ಶ್ಲಾಘಿಸಿದ್ದಾರೆ. ಅವರಿಗೆ ನಮ್ಮ ಒಂದು ಇಲಾಖಾ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 1 ಈ ಶಾಲೆಗೆ ಆಕಸ್ಮಿಕವಾಗಿ ಸಂದರ್ಶನ ನೀಡಿದಾಗ ಇಲ್ಲಿ ಮುಖ್ಯ ಶಿಕ್ಷಕರು, ಎಲ್ಲ ಕ್ರಿಯಾಶೀಲ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಇಕೋ ಕ್ಲಬ್ ಅಡಿಯಲ್ಲಿ ಈ ಬಟ್ಟೆಯಿಂದ ತಯಾರಿಸಿದಂತ ಚೀಲವನ್ನ ತಯಾರಿಸುವಲ್ಲಿ ಮಗ್ನರಾಗಿದ್ದರು. ಈಗ ಸರ್ಕಾರದ ಒಂದು ಘನ ಉದ್ದೇಶ ಏನು ಅಂತಂದ್ರೆ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನ ಮಾಡಬೇಕು ಅಂತ ಇದೆ. ಹಾಗಾಗಿ ಪ್ಲಾಸ್ಟಿಕ್ ಚೀಲಗಳನ್ನ ಅಥವಾ ಪಾಲಿಥೀನ್ ಚೀಲಗಳು ಇವತ್ತು ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡ್ತಾ ಇರೋದ್ರಿಂದ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಆ ಒಂದು ಮಹತ್ತರ ಉದ್ದೇಶದಿಂದ ಇವತ್ತು ಮುಖ್ಯ ಶಿಕ್ಷಕರು ಈ ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮಕ್ಕಳಿಗೆ, ಅದರಲ್ಲೂ ಮಕ್ಕಳ ಮೂಲಕ ಅವರ ಪಾಲಕರಿಗೆ ತಲುಪುವ ಹಾಗೆ ಎಲ್ಲ ಬಟ್ಟೆ ಚೀಲಗಳನ್ನೇ ಬಳಸಿ ಮತ್ತೆ ನಮ್ಮ ಪರಿಸರವನ್ನ ಉಳಿಸಿ ಅಂತ ಹೇಳುವ ಒಂದು ಚಿಂತನೆಯನ್ನ ಮಕ್ಕಳಿಗೆ ಮಾಡಿಸ್ತಾ ಇದ್ದಾರೆ. ಇದು ಒಂದು ಉತ್ತಮವಾದಂತಹ ಬೆಳವಣಿಗೆ. ಮತ್ತೆ ಇದೇ ತರ ಎಲ್ಲ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಮತ್ತೆ ಶಿಕ್ಷಕರು ಇದನ್ನ ಪಾಲಿಸಿ ಮಕ್ಕಳ ಮುಖಾಂತರ ಪಾಲಕರಿಗೆ ಹೋದಾಗ ಇದು ಸಮಾಜಕ್ಕೆ ಈ ಒಂದು ಸಂದೇಶ ತಲುಪ್ತದೆ. ಹೀಗಾದಾಗ ನಮ್ಮ ಇಡೀ ಹೊನ್ನಾವರ ತಾಲೂಕೇನು ಪಾಲಿಥಿನ್ ಬ್ಯಾಗ್ಗಳಿಂದ ಮುಕ್ತ ಆಗುವಲ್ಲಿ ಇದು ಯಶಸ್ಸನ್ನ ಖಂಡಿತವಾಗಿ ಕಾಣಿಸ್ತದೆ ಅಂತ ಹೇಳಲಿಕ್ಕೆ
ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ನಿಮ್ಮ ಈ ಒಂದು ಪ್ರಯತ್ನ ನಿಮ್ಮ ಶಾಲೆಗಷ್ಟೇ ಸೀಮಿತ ಆಗಿರದೆ ಇಡೀ ಹೊನ್ನಾವರ ತಾಲೂಕಿಗೆ ಆಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ನಿಮ್ಮ ಜೊತೆಗೆ ಸಹಕಾರವನ್ನ ನೀಡ್ತೇನೆ. ಹಾಗಾಗಿ ಇದೊಂದು ಉತ್ತಮ ಒಂದು ಕಾರ್ಯಕ್ರಮ. ಇದನ್ನ ಮುಂದುವರಿಸಿ ಇದು ಯಶಸ್ವಿ ಆಗಲಿ ಅಂತ ಹೇಳ್ತಾ ನಾನು ಎಲ್ರಿಗೂ ಈ ಒಂದು ಮಹತ್ ಕಾರ್ಯಕ್ಕೆ ನಿಮ್ಮ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಇದನ್ನ ನೋಡಿ. ಇದೇನು ಅಂದ್ರೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಜಾರ್ ರಸ್ತೆ ಹೊನ್ನಾವರದಲ್ಲಿ ನಂಬರ್ 1 ಅಂತ ಹೇಳಿ ಏನಿದೆ ಶಾಲೆ, ಇದರಲ್ಲಿ ಸಹ್ಯಾದ್ರಿ ಇಕೋ ಕ್ಲಬ್ ಅಲ್ಲಿ ಕ್ಲಬ್ ಅಂತ ಒಂದು ರಚನೆ ಮಾಡಿ ಅಲ್ಲಿ ಈ ರೀತಿಯ ಒಂದು ವಿಭಿನ್ನವಾದಂತಹ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ. ಎಷ್ಟು ಸುಂದರವಾದ ಕಲ್ಪನೆ ಅಂದ್ರೆ ನನ್ನನ್ನು ಬಳಸಿ ಪರಿಸರವನ್ನು ಉಳಿಸಿ, ಈ ಬಟ್ಟೆ ತರಿಸಿ ಆ ಬಟ್ಟೆಯಿಂದ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಂದು ಕೌಶಲ್ಯವನ್ನು ಕೂಡ ಕಲಿಸುವಂತ ಒಂದು ಶ್ರೇಷ್ಠವಾದಂತಹ ಕೆಲಸ ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಹೆಮ್ಮೆಯ ವಿಚಾರ. ಇವತ್ತು ಸೊಸೈಟಿಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಇದು ಈ ರೀತಿಯ ಒಂದು ಕಲ್ಪನೆ ನಮ್ಮ ಮಕ್ಕಳಿಗೆ ನಾವು ಕೊಟ್ರೆ ಅವರು ಬಹುಶಃ ಪ್ಲಾಸ್ಟಿಕ್ ಅನ್ನ ಮಿಸ್ಯೂಸ್ ಮಾಡೋದನ್ನ ಬಿಟ್ಟು ಈ ರೀತಿಯ ಬಟ್ಟೆ ಚೀಲವನ್ನ ಅವ್ರು ಯೂಸ್ ಮಾಡೋ ಮೂಲಕ ನಮ್ಮ ಪರಿಸರಕ್ಕೆ ಒಂದು ಒಳ್ಳೆ ಒಂದು ಮೆಸೇಜ್ ಅನ್ನ ಸೊಸೈಟಿಗೆ ಕೊಡುವಂತ ಒಂದು ಅದ್ಭುತವಾದಂತಹ ಕೆಲಸ ಆಗ್ತಿದೆ. ತುಂಬಾ ಹೆಮ್ಮೆ ವಿಚಾರ. ಎಲ್ಲಾ ಶಾಲೆಗಳು ಈ ಪ್ರಾಜೆಕ್ಟ್ ಅನ್ನ ಮಾದರಿಯಾಗಿ ಇಟ್ಕೊಂಡು ಎಲ್ಲಾ ಶಾಲೆಗಳಲ್ಲೂ ಈ ರೀತಿಯ ಪ್ರಾಜೆಕ್ಟ್ ಗಳನ್ನ ಮಾಡಿದ್ರೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಂದು ಕೌಶಲ್ಯ ಕೂಡ ಕಲಿಸ್ಕೊಟ್ಟಂಗಾಗತ್ತೆ. ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಇದನ್ನ ನೋಡಿ. ಹಾಗೆ ನಾನು ಈ ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನ ಹೇಳ್ತೇನೆ. ಯಾಕಂದ್ರೆ ಇಷ್ಟು ಯೋಚನೆ ಮಾಡಿ ಅವ್ರು ಇಷ್ಟೆಲ್ಲ ಸಮಯವನ್ನ ತೆಗೆದು ಮಕ್ಕಳಿಗೆ ಇದೆಲ್ಲ ಮಾಡಿಸ್ತಾರಲ್ಲ, ಸೊ ಅವರ ಕ್ರಿಯೇಟಿವ್ ಮೈಂಡ್ ಕೂಡ ಆಕ್ಟಿವ್ ಆಗುತ್ತೆ. ಮತ್ತೆ ಅವ್ರದ್ದು ಯೋಚನೆ ಶಕ್ತಿ ಮತ್ತೆ ಅವ್ರದ್ದು ಯೋಜನೆ ಮಾಡುವಂತಹ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಅಲ್ಲಿ ಅವರು ಒಂದು ಆಂಟರ್ಪ್ರಿನರ್ಶಿಪ್ ಬಗ್ಗೆ ಕೂಡ ಅವರಿಗೆ ಒಂದು ಕಲ್ಪನೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಈಗಲಿಂದಲೇ ಶುರು ಆಗ್ತದೆ ಈ ರೀತಿಯ ಪ್ರಾಜೆಕ್ಟ್ ಗಳಿಂದ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಬಹಳ ಖುಷಿ ಆಗ್ತಿದೆ. ಮತ್ತೆ ಇದು ಇನ್ನೂ ಜಾಸ್ತಿ ಅವರು ಇದನ್ನ ಮಾಡಿ ಎಲ್ಲರಿಗೂ ಇದು ತಲುಪುವಾಗ ಎಲ್ಲರ ಮನೆಗೂ ತಲುಪುವಾಗೆ ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದ.